विजयपुर जिला मुद्देबिहाल में पूर्व एमएलए एएस पाटिल ने घर में आज अंतर्राष्ट्रीय पत्रिका दिवस और चिकित्सा दिवस के अवसर पर एएस पाटिल ने सभी को घर बुलाकर डॉक्टरों को और पत्रकारों को गौरवपूर्ण सम्मान किया और कहा कि समाज में डॉक्टर की और पत्रकारों की बहुत ज़्यादा ज़रूरत है। डॉक्टर जान बचाने के लिए चाहिए और पत्रकार समाज बचाने के लिए। राजनीतिक व्यक्ति और पत्रकारों का साथ हमेशा बना रहता है। पत्रकारों को राजनीतिक व्यक्ति कभी अपशब्दों का भी इस्तेमाल करते हैं, लेकिन पत्रकार और राजनेताओं का संबंध पति पत्नी के जैसे होता है। इसलिए हमने आज पत्रकारों और डॉक्टरों को बुलाकर गौरवपूर्ण उनका सम्मान किया। इसके साथ ही एएस पाटिल ने सभी का आभार व्यक्त करते हुए सम्मान किया। इस मौके पर डॉक्टर नागौर डीबी वादवागड़ी, एमएस पाटिल, डॉक्टर डेगनल, डॉक्टर सनकी, डॉक्टर बिरादर, मुन्ना धनी, डॉक्टर ओसवाल और लोग भी मौजूद रहे। विजयपुर से बंदे नवाज कुमसी की विशेष रिपोर्ट। ನಮ್ಮ ಜನಪ್ರಿಯ ನಾಯಕರಾದ ಎಎಸ್ ಪಾಟೀಲ್ ನಡಾಳೆ ಸಾಹೇಬರು ಎಲ್ಲರಿಗೂ ಧನ್ಯವಾದಗಳು. ಸನ್ಮಾನ ಸ್ವೀಕರಿಸಿದಂತ ಎಲ್ಲ ವೈದ್ಯ ಸಂಪತ್ತಿಗೆ ತುಂಬ ಹೃದಯದ ಧನ್ಯವಾದಗಳು. ಪ್ರೀತಿಯ ಸನ್ಮಾನ ಸ್ವೀಕರಿಸಿದಂತ ಎಲ್ಲ ವೈದ್ಯ ಅಧಿಕಾರಿಗಳಿಗೂ ಧನ್ಯವಾದಗಳು. ಸನ್ಮಾನ ಸ್ವೀಕರಿಸಿದಂತ ಬಿಜೆಪಿ ಪ್ರಕೋಷ್ಠದಿಂದ ವೈದ್ಯಕೀಯ ಪ್ರಕೋಷ್ಠದಿಂದ ಧನ್ಯವಾದಗಳು ಹಾಗೂ ದಂಪತಿಗಳಿಗೆ ಬಿಜೆಪಿ ಮಂಡಲ ಪ್ರಕೋಷ್ಠದಿಂದ ಎಲ್ಲರಿಗೂ ಧನ್ಯವಾದಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಮುಂದಿನ ತಯಾರಿ ಡಾಕ್ಟರ್ MS ಬಿರಾದಾರ್ ಬಸಕೋಡ್. ಡಾಕ್ಟರ್ MS ಮಾಡ್ತೀನಿ ಅಂತ ಹೇಳಿದ್ದಕ್ಕಾಗಿ ಎಲ್ಲರಿಗೂ ವೈದ್ಯರಿಗೆ ಧನ್ಯವಾದಗಳು. ಒಂದು ಶಾಲೆ ಓದಿಸಿ ಒಂದು ಸನ್ಮಾನ ಮಾಡುತ್ತಿದ್ದು ಒಂದು ಸಣ್ಣ ಒಂದು ನಮ್ಮ ಕಿರು ಸೇವೆ. ನೀವು ಮಾಡ್ತಕ್ಕಂಥ ಸೇವೆಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ವೈದ್ಯ ನಾರಾಯಣ ದೇವೋಭವ ಅಂತ ಹೇಳಿ ಹಂಗೆ ವೈದ್ಯ ದೇವೋಭವ ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ ವೈದ್ಯಕೀಯ ವೃತ್ತಿ ಅತ್ಯಂತ ಪವಿತ್ರವಾದಂತ ಕೆಲಸ ಇದೆ. ಆ ಕೆಲಸಕ್ಕೆ ನಾವೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ರಿ, ಆ ಕೆಲಸ ನಿಮಗೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಬಹುಶಃ ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ. ಅದನ್ನು ಎಲ್ಲರೂ ಕೂಡ ಯಶಸ್ವಿಯಾಗಿ ಮಾಡ್ತಾ ಇದ್ದೀರಾ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿಯಾಗಿ ಮಾಧ್ಯಮದ ಸ್ನೇಹಿತರು, ಮಾಧ್ಯಮದ ಜೊತೆ ನಾವು ಸದಾ ಪ್ರತಿನಿತ್ಯ ಇರ್ತೇವೆ. ಹಿಂಗಾಗಿ ಬಹಳಷ್ಟು ಸರಿ ಮಾಧ್ಯಮದ ಜೊತೆ ನಮ್ ಜೊತೆ ಸಂಘರ್ಷ ಆಗ್ತಿರ್ತಾವ. ರಾಜಕಾರಣಿಗಳಿಗೆ ನಮ್ಗೆ ಸಂಘರ್ಷ ಆಗ್ತಿರ್ತೀವಿ, ಒಂದೊಂದ್ಸರಿ ಹೊಗಳಿರ್ತೀವಿ, ಒಂದೊಂದ್ಸರಿ ಬೈತಿರ್ತೀವಿ. ಆದ್ರೂ ಕೂಡ ಅವ್ರದ್ದು ನಮ್ದು ಸಂಬಂಧ ಹೆಂಗಪ್ಪ ರಾಜಕಾರಣಿಗಳದು ಮಾಧ್ಯಮದ ಲವ್ ಅಂಡ್ ಹೇಟ್ ಸಂಬಂಧ ಐತೆ, ಗಂಡ ಹೆಂಡತಿ ಸಂಬಂಧ ಅಂತ. ಅಂದ್ರೆ ಮುಂಜಾನೆ ಹೀಗಾಗಿ ಯಾಕಂದ್ರೆ ಅವ್ರಿಂದ ನಾವಿಲ್ಲ, ನಾವಿಲ್ಲದೆ ಅವ್ರಿರ್ಲಿಕ್ಕೆ ಸಾಧ್ಯ ಇಲ್ಲ. ಬರೀ ರಾಜಕಾರಣಿಗಳಿಗೆ ಅಷ್ಟೇ ಅಲ್ಲ, ಸಮಾಜಕ್ಕೂ ಕೂಡ ಪ್ರತಿ ಹಂತದಲ್ಲಿ ಮಾಧ್ಯಮ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಂತ ಇವತ್ತಿನ ಏನು ಮಾಧ್ಯಮದ ಒಂದು ದಿನಾಚರಣೆ ದಿನಾನೂ ಕೂಡ ಹೌದು. ಇವತ್ತು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅವರೇನ್ ವೃತ್ತಿಯನ್ನ ಮಾಡ್ತಾ ಇದ್ದಾರೆ, ಆ ವೃತ್ತಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು. ಅವ್ರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ, ಗೌರವವನ್ನು ಸಲ್ಲಿಸ್ತೇನೆ. ನಾವು ಒಡೋಡಿಗವ್ರು ಬಹಳ ಚೆನ್ನಾಗಿ ಮಾತನಾಡಿದ್ವಿ, ಇನ್ನೂ ಹೆಚ್ಚಿಗೆ ಮಾತಾಡ್ತಿದ್ರು. ಆದ್ರೆ ಸಮಯ ಬಹಳ ಕಡಿಮೆ ಇದೆ. ಆ ಸಮಯದ ಒಂದು ಏನು ಅವಕಾಶವನ್ನ ಸರಿಯಾಗಿ ಬಳಸ್ಕೊಳ್ಳುವಂತ ಕೆಲಸ ಇವತ್ತು ನಾವೆಲ್ಲ ಮಾಡಿದ್ದೇವೆ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ನಾನು ಒಂದೇ ರಿಕ್ವೆಸ್ಟ್, ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ವೈದ್ಯರು ಒಂದು ಸಣ್ಣದ ಒಂದು ಸನ್ಮಾನ ಗೌರವವನ್ನು ಸ್ವೀಕಾರ ಮಾಡ್ಕೊಂಡೆ ಹೋಗ್ಬೇಕು. ತಕ್ಷಣ ಇಲ್ಲಿ ನಾನು ಮೈಕ್ ಇದ್ದ ತಕ್ಷಣ ನೀವು ಹಿಂದ್ಗಡೆ ಹೋಗ್ಬಿಟ್ರೆ ಬಹಳ ಕಷ್ಟ ಆಗ್ತದೆ. ಅದಕ್ಕೆ ಪ್ರತಿಯೊಬ್ಬ ವೈದ್ಯರಿಗೆ ಈಗ 10 ನಿಮಿಷದಲ್ಲೆಲ್ಲ ಮುಗಿದೋಗ್ತದೆ, ಏನು ಮಾಡೋಕ್ಕೇನಾಗಲ್ಲ. ನಾನು ನಂದೊಂದು ಕನಸಿದೆ, ಬಹುಶಃ ನಾವೆಲ್ಲ ನೋಡಿರ್ಬೋದು, ಬೆಂಗಳೂರು ಏರ್ಪೋರ್ಟ್ ಅನ್ನ ಎಂಟ್ರಿ ಮಾಡ್ಬೇಕಾದ್ರೆ ನೀವೆಲ್ಲ ನೋಡಿರ್ತೀರಿ, ಯಾವಾಗ ಹೋಗ್ಬೇಕಾದ್ರೆ ನೋಡ್ರಿ ಆ ಕಡೆ ಹೇಗಿದೆ ಅಂತ ಹೇಳಿ. ಅದೇ ರೀತಿಯಾಗಿ ಇದನ್ನ ಡೆವಲಪ್ ಮಾಡಬೇಕು ಅಂತಕ್ಕಂಥದ್ದು ಕನಸು ನನಗಿದೆ. ಅದಕ್ಕೆ
ಪ್ರಾರಂಭ ಮಾಡಿದೆ ಒಂದು ಹಂತಕ್ಕೆ. ರಾಜಕಾರಣದಲ್ಲಿ ಬೇರೆ ಬೇರೆ ಅಧಿಕಾರಕ್ಕೆ ಬರ್ಬೋದು ಪ್ರಶ್ನೆ ಇಲ್ಲ. ಆದ್ರೆ ನಮ್ಮ ಕನಸುಗಳು ನಿರಂತರವಾಗಿರ್ಬೇಕಾಗ್ತದೆ. ಅಧಿಕಾರದಲ್ಲಿ ಇರಲೇ ಇರಲಿ. ನಮ್ಮ ಊರಿನಲ್ಲಿ 42 ಗಾರ್ಡನ್ ಇದಾವೆ. ಎಲ್ಲಾ ಗಾರ್ಡನ್ಗಳನ್ನ ಆಕ್ಸಿಜನ್ ಗಾರ್ಡನ್ಗಳಾಗಿ ಕನ್ವರ್ಟ್ ಮಾಡ್ಬೇಕು ಅಂತಕ್ಕಂಥದ್ದು. ಇದು ಆಕ್ಸಿಜನ್ ಪಾರ್ಕ್ಸ್ ಅಂತ ನಾವು ಕರೀತೇವೆ. ಇದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಬಹಳ ದೊಡ್ಡ ಮಟ್ಟದಲ್ಲಿ. ಯಾಕಂದ್ರೆ ಮೇನ್ ಪ್ರಾಬ್ಲಮ್ ಇಡೀ ವಿಶ್ವದಲ್ಲಿ ಜಗತ್ತಿನಲ್ಲಿ ಬರ್ತಾ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಆಗ್ತಾ ಇರ್ತದೆ. ಅದನ್ನ ಕಂಟ್ರೋಲ್ ಮಾಡ್ಬೇಕಾಗಿತ್ತಂದ್ರೆ ಪ್ರತಿಯೊಂದು ಪಾರ್ಕ್ಗಳನ್ನ ಆಕ್ಸಿಜನ್ ಪಾರ್ಕ್ಗಳನ್ನ ನಿರ್ಮಾಣ ಮಾಡ್ಬೇಕು ಅಂತಕ್ಕಂಥದ್ದು. ಅದು ಮೊದಲನೇದಾಗಿ ನನ್ನ ಫಾರ್ಮ್ ಹೌಸ್ ಅಲ್ಲಿ ಸುಮಾರು ಒಂದು 2-3 ಎಕರೆನಲ್ಲಿ ಆಕ್ಸಿಜನ್ ಪಾರ್ಕ್ ಅನ್ನ 1 ವರ್ಷದಲ್ಲಿ ನಿರ್ಮಾಣ ಮಾಡ್ತಾ ಇದ್ದೇನೆ. ಅದು ಮುಗಿದ ಮೇಲೆ ಒಂದ್ಸರಿ ತಮ್ಗೆಲ್ರಿಗೂ ಪಾರ್ಕ್ ಕರೆಸಿ ಎಲ್ಲ ನೌಕರು ಕೊಡುವಂತ ಕೆಲಸ ನಾನು ಖಂಡಿತ ಮಾಡ್ತೇನೆ ತಮ್ಗೆಲ್ರಿಗೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಅದ್ರ ಜೊತೆಗೆ ಮಿಲ್ಕ್ ಪ್ರತಿ ತಾಲೂಕಿನಲ್ಲಿರ್ತಕ್ಕಂಥ ನಮ್ಮ ನಗರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೆ 8 ಗಂಟೆನಲ್ಲಿ ಫ್ರೆಶ್ ಮಿಲ್ಕ್ ಅನ್ನ ಕೊಡುವಂತ ವ್ಯವಸ್ಥೆ ಆಗ್ಬೇಕು ಅನ್ನೋದಕ್ಕೆ ನಾನೊಂದು ಫಾರ್ಮ್ ಟು ಹೋಮ್ ಅಂದ್ರೆ ಡೈರೆಕ್ಟ್ ಫಾರ್ಮ್ ಟು ಹೋಮ್ ಬರುವಂತ ವ್ಯವಸ್ಥೆ ಮಾಡೋದಕ್ಕೆ ಒಂದು ಚಾನ್ಸ್ ಆಗ್ತದೆ. ಮುಂದಿನ 10 ವರ್ಷದಲ್ಲಿ ನಮ್ಮ ತಾಲೂಕಿನಲ್ಲಿ 1 ಲಕ್ಷ ಎಕರೆ ಭೂಮಿಯನ್ನ ಆರ್ಗ್ಯಾನಿಕ್ ಗೆ ಕನ್ವರ್ಟ್ ಮಾಡಬೇಕು ಅನ್ನುವಂತ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ.